ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಐತಿಹಾಸಿಕ ಹಿನ್ನೆಲೆ ಉಳ್ಳ ಹಲವು ದೇವಸ್ಥಾನಗಳನ್ನು ನಾವು ನೋಡಬಹುದು. ಅದರಲ್ಲಿ ಮುಖ್ಯವಾಗಿ ಮೈಸೂರಿನಲ್ಲಿರುವ ಕೃಷ್ಣಧಾಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಧ್ಯಾನ ಮಂದಿರ ಮಠವೂ ಒಂದಾಗಿದೆ. ಇದು ಉಡುಪಿಯಲ್ಲಿರುವ ಕೃಷ್ಣಧಾಮದ ಗುರುಗಳೂ ಆದ ಪೇಜಾವರ ಶ್ರೀಗಳಿಗೆ ಸೇರಿದ ಮಠವಾಗಿದೆ. ಇಲ್ಲಿ ಪ್ರತಿನಿತ್ಯ ಕೃಷ್ಣ ಹಾಗೂ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜಾ ಕಾರ್ಯಗಳು ನಡೆಯುತ್ತಿರುತ್ತದೆ. ನಿತ್ಯ ಬೆಳಗ್ಗೆ 6:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಮಠದ ಬಾಗಿಲು ತೆರೆದಿರುತ್ತೆ. ಈ ಮಠವನ್ನ 1994ರ ಮೇ 5ರಂದು ಆರಂಭ ಮಾಡಲಾಗಿತ್ತು. ಇಲ್ಲಿರುವ ಕೃಷ್ಣನ ಮೂರ್ತಿಯನ್ನ ನಡೆದಾಡುವ ಕೃಷ್ಣ ಎಂದು ಕರೆಯುತ್ತಾರೆ. ಇಲ್ಲಿ ಉಡುಪಿಯಲ್ಲಿರುವ ಅಡುಗೂಲು ಕೃಷ್ಣ ಪ್ರತಿಷ್ಠಾಪನೆಯಾಗಿದೆ. ಪಾಪ ಪರಿಹಾರಕ್ಕಾಗಿ ಹೋಮ, ಯಜ್ಞ, ಯಾಗಾದಿಗಳನ್ನ ಭಕ್ತರು ಇಲ್ಲಿ ಮಾಡಿಸುತ್ತಾರೆ. 94ರಲ್ಲಿ ಸೋದೆ ಅಷ್ಟಮಠಗಳಲ್ಲಿ ಒಂದಾದ ಸೋದೆ ಮಠದ ಶ್ರೀಪಾದರು ಗರ್ಭಗುಡಿ ಒಳಗಡೆ ಭೂಹಾರ ದೇವರು ಪೂಜೆ ಮಾಡಿದ್ರು. ಮಾರನೇ ದಿನ 30ನೇ ತಾರೀಕು ಮೇನಲ್ಲಿ 94ನೇ ಇಸ್ವಿ 30/5/94ರಲ್ಲಿ ಪರಮ ಪೂಜ್ಯ ನಮ್ಮ ಗುರುಗಳಾದಂಥ ವಿಶ್ವೇಶ ತೀರ್ಥರು, ಅವರ ವಿದ್ಯಾಗುರುಗಳಾದ ವಿದ್ಯಾಮಾನ್ಯ ತೀರ್ಥರು, ಹಾಗೆ ಪ್ರಸ್ತುತ ಈಗ ಉಡುಪಿ ಕೃಷ್ಣನ ಪೂಜೆ ಮಾಡ್ತಾ ಇರ್ತಕ್ಕಂಥ ಕುತ್ತಿಗೆ ಮಠದ ಶ್ರೀಪಾದರು ಎಲ್ಲ ಇಲ್ಲಿದ್ದರು. ಆ ದಿನ ವಿಶೇಷವಾಗಿ ಪ್ರಾಣ ಪ್ರತಿಷ್ಠೆ ಮಾಡಿ ಬಿಂಬ ಪ್ರತಿಷ್ಠೆ ಮಾಡಿದ್ದಾರೆ. ಹಾಗಾಗಿ ಅವರ ಅನುಗ್ರಹದಿಂದನೇ ಕೃಷ್ಣ ಇಲ್ಲಿ ನಡೆದಾಡೋ ಕೃಷ್ಣನಾಗಿ ಎಲ್ಲರ ಮನೆಗಳಿಗೆ ಹೋಗ್ತಾನೆ. ಅಷ್ಟಮಿ ವೇಷ ದಿನ, ಅಷ್ಟಮಿ ದಿನ ಅವನಿಗೆ ಕೃಷ್ಣದೇವರಿಗೆ ಮೆರವಣಿಗೆ ಎಲ್ಲ ನಡೀತದೆ. ಹಾಗೆ ಪ್ರಾಣದೇವರಿಗೆ ವಿಶೇಷವಾಗಿ ಹನುಮಂತ ಜಯಂತಿ ದಿನ ಹೋಮ ಮಾಡಿ ಅವನಿಗೆ ದೇವರಿಗೆ ಕಲಶಾಭಿಷೇಕ ಮಾಡ್ತೀವಿ. ಆರಾಧನೆ ದಿನಕ್ಕೆ ಒಂದೊಂದು 5,000 ಜನ ಅನ್ನದಾನ ನಡೀತದೆ. ಭಕ್ತರಿಗೆ ಪ್ರತಿನಿತ್ಯವೂ ಅನ್ನ ಸಂತರ್ಪಣೆ ಜರುಗುತ್ತದೆ. ಕೃಷ್ಣಾಷ್ಟಮಿಯ ದಿನದಂದು ಬೆಳ್ಳಿಯ ರಥದಲ್ಲಿ ಕೃಷ್ಣಮೂರ್ತಿಯನ್ನ ಕೂರಿಸಿ ತಮ್ಮ ಕಷ್ಟ ಕಾರ್ಪಣ್ಯವನ್ನ ಬಗೆಹರಿಸುವ ಹಾಗೂ ಸಂತಾನ ಭಾಗ್ಯವನ್ನ ನೀಡುವೆಂಬ ಹರಕೆಯನ್ನ ಕಟ್ಟಿಕೊಂಡ ಭಕ್ತರು ಮೆರವಣಿಗೆಯನ್ನ ಮಾಡಿಸುತ್ತಾರೆ. ಕೃಷ್ಣಧಾಮದಲ್ಲಿ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನ ಸಹ ನಡೆಸುತ್ತಾರೆ. ಮಕ್ಕಳಿಗೆ ಶ್ಲೋಕ, ವೇದ, ಉಪನಿಷತ್ ಬೋಧನೆ ಮಾಡ್ತಾರೆ. ಅದರ ಜೊತೆಗೆ ಬ್ರಾಹ್ಮಣ ಸಮುದಾಯಕ್ಕೆ ಧರ್ಮ ಉಪನಯನ ಉಚಿತವಾಗಿ ನಡೆಸುತ್ತಾರೆ. ಗುರುವಾರ ಹಾಗೂ ಶನಿವಾರದಂದು ಇಲ್ಲಿ ವಿಶೇಷ ದಿನವಾಗಿದ್ದು ಪ್ರತ್ಯೇಕ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಗುತ್ತೆ.